ಈ ದಿನ ಬಹಳ ಐತಿಹಾಸಿಕವಾದ ದಿನ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಂತ ದಿಟ್ಟ ಹೆಜ್ಜೆಯನ್ನ ಬ್ಯಾಂಕಿನ ರಾಷ್ಟ್ರೀಕರಣವನ್ನು ನೆನೆಸಿಕೊಂಡು ಅವರ ಪ್ರಸ್ತಾವಿಕ ನುಡಿಯಲ್ಲಿ ನುಡಿದಿದ್ದಾರೆ. ನಾನು ಅನೇಕ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದೇನೆ ಭಾಷಣದಲ್ಲಿ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಒಂದು ಮಾತನ್ನ ಹೇಳಿದ್ದೇನೆ. ಆಗಸ್ಟ್ 2ನೇ ತಾರೀಕು ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನೇಮಕ ಮಾಡಾದ್ಮೇಲೆ ಪ್ರತಿಜ್ಞಾ ದಿನ ಯೂಟ್ಯೂಬ್ ಅಲ್ಲಿ ನನ್ನ ಭಾಷಣವನ್ನ ತೆಗೆದು, ನಾನು ಅಧಿಕಾರ ತೆಗೆದುಕೊಂಡಂತ ಭಾಷಣವನ್ನ ತೆಗೆದು ತಾವೆಲ್ಲ ನೋಡಬಹುದು. ಒಂದು ಮಾತನ್ನ ಹೇಳಿದೆ, ಈ ರಾಜ್ಯದಲ್ಲಿ ಏನಾದ್ರು ಬದಲಾವಣೆ ಆಗ್ಬೇಕಾದ್ರೆ, ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳಿಂದ ಇಲ್ಲ ಅಂದ್ರೆ ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮಾತನ್ನ ಹೇಳಿದ್ದೆ. ಮುಂದಿನ ದಿನದಲ್ಲಿ ಇವರಿಬ್ಬರಿಗೂ ಶಕ್ತಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಅಂತ ಹೇಳಿ ಮಾತನ್ನ ಹೇಳಿದ್ದೆ. ಶಿಕ್ಷಕರಿಗೆ ಮಾಡಿದ ಸಹಾಯ, ಯಾರೇ ಶಿಕ್ಷಣವನ್ನು ಕೊಟ್ಟಂತವ್ರಿಗೆ ಅದು ಸಹಾಯ ಅನ್ಕೊಳ್ಳಿಕ್ ಸಾಧ್ಯ ಇಲ್ಲ, ಅದೊಂದು ಪುಣ್ಯ. ಸೋದರ ಸೋದರಿಯರಿಗೆ ಮಾಡಿದ ಸಹಾಯ ಅದೊಂದು ಸಹಾಯ ಅಲ್ಲ, ಅದು ನಿನ್ನ ಕರ್ತವ್ಯ. ತಂದೆಗೆ ಮಾಡಿದ ಸಹಾಯ ಸಹಾಯವಲ್ಲ, ಅದು ನಿನ್ನ ಭಾಗ್ಯ. ತಾಯಿಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ, ಅದು ನಿನ್ನ ಋಣ. ಹಾಗೆ ಈ ರಾಜ್ಯದ ಜನತೆಗೆ, ತಾಯಂದಿರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಾಡುತ್ತಿರುವ ನಮ್ಮ ಸಹಾಯ ನಮ್ಮ ಋಣ, ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಆಗಾಗ ಒಂದು ಮಾತನ್ನು ಕೂಡ ನಾನು ನನ್ನ ಅನೇಕ ಭಾಷೆಗಳಲ್ಲಿ ಬಳಸಿದ್ದೇನೆ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭದ ಪಾದ ಭಜನೆ ಪರಮಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ಈ ನಾಡಿನ ನಮ್ಮ ತಾಯಂದಿರಿಗೆ ಈ ಸೇವೆಯನ್ನ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಈ ಗೃಹಲಕ್ಷ್ಮಿ ಯೋಜನೆ ನಾವು ಇದಕ್ಕೊಂದು ತಮ್ಗೆಲ್ಲ ಅರ್ಜಿಯನ್ನ ಸ್ವೀಕಾರ ಮಾಡಲಿಕ್ಕೆ ಆಹ್ವಾನವನ್ನು ಮಾಡಿದ್ದೇವೆ. ನಾನು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಈ ರಾಜ್ಯದ ಜನತೆ ಮುಂದೆ ಹೊರಟಾಗ, ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಬೆಳಗಾಂಗೆ ಹೋಗಿ, ಬೆಳಗಾಂನಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂತ ಜಾಗದಿಂದ ನೀರನ್ನ, ಆ ಬಾವಿಯಲ್ಲಿ ನೀರನ್ನ ತೆಗೆದು ರಸ್ತೆಗಳಿಗೆ ಚೆಲ್ಲಿ ಈ ರಾಜ್ಯವನ್ನ ತೊಳಿಬೇಕು, ನಾವು ಕರ್ಮಕಾಂಡಗಳನ್ನ ಇಲ್ಲಿ ದೂರ ಮಾಡಬೇಕು ಅಂತ ಹೇಳಿ ಆ ಬಾವಿಯಿಂದ ನೀರನ್ನು ತೆಗೆದು ಕಸ ಗುಡಿಸಿ ಆ ರಸ್ತೆಗೆ ನೀರು ಚೆಲ್ಲಿ ಚಿಕ್ಕೋಡಿಗೆ ಹೋದು. ಚಿಕ್ಕೋಡಿಗೆ ಹೋಗಿ ಅಲ್ಲಿ ಈ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮೊದಲನೇ ಗ್ಯಾರಂಟಿ, ಇವತ್ತೇನು ನಾವು ಈ ಜ್ಯೋತಿಯನ್ನ ಇಲ್ಲಿ ಹಂಚ್ತಿದ್ದೇವೆ, ಗೃಹ ಜ್ಯೋತಿ ಕಾರ್ಯಕ್ರಮವನ್ನ 200 ಯೂನಿಟ್ ವಿದ್ಯುತ್ ಶಕ್ತಿ ಕಾರ್ಯಕ್ರಮವನ್ನ ಈ ರಾಜ್ಯದ ಎಲ್ಲ ಜನತೆಗೆ ಕೊಡ್ತೇವೆ ಅಂತೇಳಿ ಚಿಕ್ಕೋಡಿಯಲ್ಲಿ ನಾವು ಮಾತು ಕೊಟ್ಟು, ಕೆಲವರು ನನಗೆ ಈ ಕಾರ್ಯಕ್ರಮ ಸಾಯಂಕಾಲ ಮಾಡಿ ಅಂತ ಹೇಳಿದ್ರು, ಸಲಹೆ ಕೊಟ್ರು. ನಾನಿಲ್ಲ, ಇವತ್ತು ಬೆಳಗ್ಗೆ ಮಾಡಿ ಅಂತ. ಸಾರಿ, ಬಹಳ ಪಬ್ಲಿಸಿಟಿ ಎಲ್ಲ ಬರ್ತದೆ,
ಬೆಳಗ್ಗೆ ಹೊತ್ತು ಮಾಡಿ ಬೆಳಗ್ಗೆಯಿಂದ ಟಿವಿಯವರು ಎಲ್ಲ ತೆಗೆದುಕೊಳ್ತಾರೆ ಅಂತೇಳಿ. ಇವತ್ತು ನಮ್ಮ ವಿರೋಧ ಪಾರ್ಟಿಯವರು ಪಾಪ ಬೆಳಗ್ಗೆಯಿಂದ ಈ ಕಾರ್ಯಕ್ರಮ 2 ದಿನದಿಂದ ಲಕ್ಷ್ಮಿಯವರು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಅಂತ ಪಾಪ ಅವ್ರ ಕೈಲಿ ನೋಡ್ಕೊಂಡು ಸಹಿಸ್ಕೊಳಕ್ಕಾಗದೆ ಬಹಳ ದೊಡ್ಡ ಹೋರಾಟ ಒಳಗಡೆ ಮಾಡ್ತಾ ಇದ್ದಾರೆ. ಇರ್ಲಿ, ಅವ್ರು ಮಾಡ್ಲಿ. ಆದ್ರೆ ಈ ಜ್ಯೋತಿ ಏನು ನಾನು ಹಚ್ಚಿದ್ದೇನಲ್ಲ, ಮುಖ್ಯಮಂತ್ರಿಗಳು ಏನು ಈ ಜ್ಯೋತಿಯನ್ನ ಬೆಳೆಸಿದ್ದಾರಲ್ಲ, ನಮ್ಮೆಲ್ಲ ಮಂತ್ರಿಗಳು ಕೂಡ ಏನು ಈ ಜ್ಯೋತಿಯನ್ನ ಬೆಳೆಸಿದ್ದಾರಲ್ಲ, ಈ ಜ್ಯೋತಿ ನಮ್ಮ ಮನೆಯ ಜ್ಯೋತಿ ಅಲ್ಲ. ಇದು ಇಡೀ ರಾಜ್ಯದ ಜನತೆಯ ಪ್ರತಿಯೊಂದು ಹೆಣ್ಣು ಮಕ್ಕಳ ಕುಟುಂಬವನ್ನ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುವಂತ ಒಂದು ಜ್ಯೋತಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶತಂ. ತಮ್ಮೆಲ್ಲ ಹೆಣ್ಣು ಮಕ್ಕಳ ಮನೆ ಕುಟುಂಬ ಕತ್ತಲಿಂದ ಬೆಳಕಿಗೆ ಹೋಗ್ಲಿ, ಸುಖಕರಾಗಲಿ, ಈ ದಾರಿದ್ರ್ಯವನ್ನ ನೀವಿ ಆ ಹೆಣ್ಣು ತನ್ನ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಯಿರಲಿ ಅಂತ ಹೇಳಿ ನಮ್ಮ ನಾಡು ನುಡಿ ಹೇಳ್ತದೆ. ಮಹಿಳೆಯೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ನಮ್ಮ ಗಾದೆ ಇದೆ. ಹಂಗೆ ಆ ಹೆಣ್ಣು ಮಕ್ಕಳು ಇವತ್ತು ಅವರ ಕುಟುಂಬವನ್ನ ಎಲ್ಲ ಕಷ್ಟದಲ್ಲೂ ಕೂಡ ಇವತ್ತು ಈ ದೇಶದಲ್ಲಿ ಆಗ್ತಾರಂತ ಬೆಲೆ ಏರಿಕೆಯನ್ನ ತಡಿಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪವನ್ನು ಮಾಡಿ 5 ಗ್ಯಾರಂಟಿಯನ್ನು ಕೊಟ್ಟು, ಏನು ಗೃಹ ಜ್ಯೋತಿ ಇವತ್ತು 200 ಯೂನಿಟ್ಗೆ 1500 ರೂಪಾಯಿ ಆಗ್ತದೆ. ಈ ಒಂದು ಗೃಹಲಕ್ಷ್ಮಿ 2000 ರೂಪಾಯಿ ಆಗ್ತದೆ. ಶಕ್ತಿ ಯೋಜನೆ ಅದನ್ನ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿ ಅನೌನ್ಸ್ಮೆಂಟ್ ಮಾಡಿಸ್ತು. ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಾನಾಯಕಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಾಯಕರನ್ನಾಗಿ ಮಾಡಬೇಕು ಅಂತೇಳಿ ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರು ಅರಮನೆ ಮೈದಾನದಲ್ಲಿ ನನ್ನ ಕೈಲಿ ಸಿದ್ದರಾಮಯ್ಯನವರ ಕೈಲಿ ಸಿಗ್ನೇಚರ್ ಅನ್ನ ಮಾಡಿಸಿದ್ರು. ಬಹುಶಃ ತಮ್ಗೆಲ್ಲ ನೆನಪಿರ್ಬೇಕು. 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕು ಅದನ್ನ ಮಾಡಿಸಿದ್ದು. ಸೊ ಅದಾದ ಮೇಲೆ ಇವತ್ತು ನಾವು ಶಕ್ತಿ ಯೋಜನೆ ಈಗಾಗಲೇ ವಿಧಾನಸೌಧದ ಎದುರುಗಡೆ ಪ್ರಾರಂಭ ಮಾಡಿದೋ, ಅನ್ನಭಾಗ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅದೊಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಾದ ಮೇಲೆ ಗುಲ್ಬರ್ಗಾದಲ್ಲಿ ಈ ಗೃಹ ಜ್ಯೋತಿಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಗುಲ್ಬರ್ಗದಲ್ಲಿ ಅಲ್ಲ, ಪ್ರಿಯಾಂಕ್ ಹೊರಟೋದು ಅಂತ. ಬೆಳಗಾಂನಲ್ಲಿ ಗೃಹಲಕ್ಷ್ಮಿ. ಸೊ ಹಿಂಗೆ ಎಲ್ಲಾ ಕಡೆನೂ ಕೂಡ ಒಂದೊಂದು ಕಾರ್ಯಕ್ರಮ ಕೂಡ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನಾನು ಆಗಾಗ ನನ್ನ ಈ ಒಂದು ಪಾದಯಾತ್ರೆ ಬಂದಾಗ, ಮೇಕೆದಾಟು ಪಾದಯಾತ್ರೆ ಬಂದಾಗ ರಾಮನಗರದಲ್ಲೂ ಕೂಡ ಒಂದು ಮಾತು ಹೇಳಿದೆ. ಎಂತ ಗಳಿಗೆಯಲ್ಲಿ ಈ ಯೋಜನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದ್ರೆ, ಬುದ್ಧ ಬಸವನು ಮನ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ನೀಡಿದ ಗಳಿಗೆಯಲ್ಲಿ, ಕೆಂಗಲಗಾನ ಹನುಮಂತಯ್ಯನವರು ವಿಧಾನಸೌಧಕ್ಕೆ ಅಡಿಪಾಯಿಗೆ ಹಾಕಿದಂತ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ ಅಂತ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶಕ್ಕೆ ಒಬ್ಬ ಆರ್ಥಿಕ ತಜ್ಞನಿಗೆ ಪ್ರಧಾನಮಂತ್ರಿ ಸ್ಥಾನವನ್ನ ಕಟ್ಟಿದ ಗಳಿಗೆಯಲ್ಲಿ, ಹಂಗೆ ಈ ರಾಜ್ಯದ ಪ್ರತಿಯೊಂದು ಹೆಣ್ಣು ಮಕ್ಕಳು ಕುಟುಂಬಕ್ಕೂ ಕೂಡ ಸಿದ್ದರಾಮಯ್ಯನವರು ಈ ಜ್ಯೋತಿಯನ್ನ ಬೆಳೆಸಿ ಆರ್ಥಿಕವಾಗಿ ಕಣ್ಣು ಕುಟುಂಬದ ಕಣ್ಣು ಅಂತೇಳಿ ಶಕ್ತಿಯನ್ನ ಕೊಟ್ಟಂತ ಒಂದು ಪವಿತ್ರವಾದಂತ ಗಳಿಗೆ ಇದು. ಈ ಗಳಿಗೆಯಲ್ಲಿ ನಾವು ಇವತ್ತು ಈ ಜ್ಯೋತಿಯನ್ನ ನಾವು ಬೆಳೆಸಿದ್ದೇವೆ. ಇದನ್ನ ನಾನು ತಮ್ಮ ಮುಖಾಂತರ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ.